ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ಎಗ್ ರೈಸು ಹೋಟೆಲ್ಗಿಂತ ಸ್ಟ್ರೀಟ್ ಸ್ಟೈಲಲ್ಲೇ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ರೈಸು, ಸ್ವಲ್ಪ ಮೊಟ್ಟೆ, ಇದು ಒಂದು ಮಿಕ್ಸ್ಚರ್ ಮಾಡ್ಕೊಂಡಿರೋಂಥ ಒಂದು ಖಾರ, ಮತ್ತು ಇದು ಎಲ್ಲ ಥರದ ಸಾಸು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಆಪ್ಷನಲ್ ಆಗಿರೋಂಥ ವೆಜಿಟೇಬಲ್ಸ್ನ ತೊಗೋಬೋದು. ನಾನಿಲ್ಲಿ ಒಂದು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಮೊಟ್ಟೆಯನ್ನೆಲ್ಲನೂ ಒಡೆದು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಅದನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ಹುರ್ಕೋತೀನಿ ಫಸ್ಟು. ಕೆಲವರು ಹಾಗೆ ಹಾಕಿ ರೈಸ್ ಜೊತೆಗೇ ಹುರಿತಾರೆ, ಬಟ್ ಸ್ವಲ್ಪ ಹೀಗೆ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಎಸ್ಪೆಷಲಿ ನನಗೆ ಆ ಥರ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಆ ಥರ ಮಾಡ್ಕೋತೀನಿ. ಈ ಪೌಡರ್ ಬಂದು ನಾನು ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತು ಮ್ಯಾಜಿಕಲ್ ಮಸಾಲ, ಇದಿಷ್ಟು ಇವು ಮೂರನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಅಷ್ಟೇ, ಬೇರೆ ಏನೂ ಹಾಕಿಲ್ಲ ಇದಕ್ಕೆ. ಇಷ್ಟೇ, ಇವು ಮೂರರಲ್ಲೇ ತುಂಬಾ ಟೇಸ್ಟ್ ಬರುತ್ತೆ. ಒಂದು ಧನಿಯಾ ಪೌಡರ್ ಒಂದು ಮಿಸ್ ಆಗಿದೆ, ಧನಿಯಾ ಪೌಡರ್ ಒಂದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವು 4 ಪೌಡರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಇದೊಂದಕ್ಕೆ ಅಂತಲ್ಲ, ಬೇರೆ ನೀವು ಚಿತ್ರಾನ್ನಕ್ಕೂ ಕೂಡ ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಮಸಾಲ ಚಿತ್ರಾನ್ನ ಥರ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಈ ರೀತಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ನಾವು ಆವಾಗಲೇ ತೋರಿಸಿದ್ನಲ್ಲ ಸಾಸು, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ ಸಾಸ್ಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸು, ಟೊಮೊಟೊ ಸಾಸು, ಜೊತೆಗೆ ಸ್ವಲ್ಪ ಟೊಮೊಟೊ ಕೆಚಪ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2 ಸ್ಪೂನಷ್ಟು ನಾನು ಇಲ್ಲಿ ಮೊಟ್ಟೆಗೆ ಹಾಕೋತಾ ಇದ್ದೀನಿ. ಬಿಕಾಸ್ ಮೊಟ್ಟೆಗೆ ಇದು ಸಾಸ್ದೆಲ್ಲ ಒಂದು ಫ್ಲೇವರ್ ಇದ್ದರೆ ಅದನ್ನೇ ಬಾಯಿಗೆ ಸಿಕ್ಕಿದಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇದನ್ನು ಕೂಡ ಹಾಕ್ಕೊಂಡು ಲೈಟಾಗಿ ನಾನು ಇಲ್ಲಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಮಸಾಲೆ ಎಲ್ಲ ಸ್ವಲ್ಪ ಅದಕ್ಕೆ ಮೊಟ್ಟೆಗೆ ಇಳೀಲಿ ಅನ್ನೋಂಥ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ನಾನು ಹಾಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ನಾವು ಒಳ್ಳೆ ಹೋಟೆಲ್ಗಳಲ್ಲಿ ಎಗ್ ರೈಸ್ ತಿನ್ನೋದಕ್ಕಿಂತ ಒಂದು ರೋಡ್ ಸೈಡು ಫುಟ್ಪಾತ್ ತಳ್ಳಗಾಡಿಯಲ್ಲಿ ತಿನ್ನೋದಿರುತ್ತಲ್ಲ, ಅದು ತುಂಬಾ ಮಜಾ ಇರುತ್ತೆ. ಬಿಸಿ ಬಿಸಿಯಾಗಿ ಎಗ್ ರೈಸ್ ಜೊತೆಗೆ 1-2 ಕಬಾಬು ಈ ಥರ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅದೇ ಥರ ನಾನು ಆಲ್ಮೋಸ್ಟ್ ಆಲ್ ಮನೆಯಲ್ಲೇ ಮಾಡ್ತೀನಿ, ತುಂಬ ಹೊರಗಡೆ ಕಮ್ಮಿ ತಿನ್ನೋದು ಎಗ್ ರೈಸು. ಸೊ ಹಾಗಾಗಿ ಇದನ್ನು ನೆಕ್ಸ್ಟು ನಾವು ಈ ರೀತಿ ಸ್ವಲ್ಪ ಫ್ರೈ ಆದ ನಂತರ ಮಸಾಲೆ ಎಲ್ಲನೂ ಇದನ್ನು ನೆಕ್ಸ್ಟು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಾಣಲಿಗೆ ನಾನು ಅದರಲ್ಲೇ ಆಲ್ಮೋಸ್ಟ್ ಆಲ್ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತೆ, ಅದನ್ನು ನಾನು ಮತ್ತೆ ವಾಶ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಬಾಣಲಿಗೆ ನಾನು ಇಲ್ಲಿ ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಆಯಿಲು ಬದಲು ತುಪ್ಪ, ಬೆಣ್ಣೆ ಏನು ಬೇಕಿದ್ರೂ ಹಾಕೋಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಅಥವಾ ಬೆಣ್ಣೆಯಲ್ಲಿ ಇದು ಮಾಡಿದ್ರೆ. ಆಯಿಲ್ ಹಾಕ್ಕೊಂಡ್ರೂ ನಡೆಯುತ್ತೆ, ನೀವು ನೋಡಿಕೊಂಡು ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿಲನ್ನು ನೀವು ಯೂಸ್ ಮಾಡ್ಕೊಬೋದು. ನಾನು ಇಲ್ಲಿ 2 ಟೀ ಸ್ಪೂನ್ ಅಷ್ಟೇ ಯೂಸ್ ಮಾಡಿರೋದು. ಮೊಟ್ಟೆ ಉರಿಯೋಕೆ 1 ಸ್ಪೂನು, ಅಲ್ಲಿಗೆ ಒಂದು 3 ಸ್ಪೂನಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ, 1-1.5 ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಒಂಚೂರು ಇದಾಗಬೇಕು, ಏಕೆಂದರೆ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಪೇಸ್ಟ್ ಇಲ್ಲ ಅಂದರೆ ನೀವು ಸಣ್ಣಕ್ಕೆ ಕೂಡ ಹೆಚ್ಚಿ ಹಾಕ್ಕೋಬೋದು, ಅದನ್ನು ತುಂಬಾ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಂಬ ತರಿಯಾಗಿ ಅದನ್ನು ನಾನು ಪೇಸ್ಟ್ ಅಂದರೆ ತುಂಬ ನೈಸಾಗಿ ಪೇಸ್ಟ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಬಾಡಿಸಿದ ನಂತರ ನಾನು ಇಲ್ಲಿಗೆ ಮಿಕ್ಕಿದಂತಹ ವೆಜಿಟೇಬಲ್ಸನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ಆವಾಗಲೇ, ಬರೀ ಇಷ್ಟೇ ವೆಜಿಟೇಬಲ್ಸ್ ಹಾಕೋಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ನಿಮಗೆ ಕ್ಯಾರೆಟ್ ಕೂಡ ಇಷ್ಟ ಆಗುತ್ತೆ ಅಥವಾ ಮಕ್ಕಳಿಗೂ ಕೊಡ್ತಾಯಿದ್ದೀವಿ ನಾವು ಅನ್ನೋದಿದ್ದರೆ ನೀವು ಕ್ಯಾರೆಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಚಿಕ್ಕದಾದಂಥ ಒಂದು ಕ್ಯಾಪ್ಸಿಕಮ್ಮು, ಒಂದು ಪುಟ್ಟದ ಒಂದು 6-7 ಎಲೆ ಆಗ್ಬೋದೇನೋ ಅಷ್ಟೇ ನಾನು ಎಲೆಕೋಸನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ತುಂಬಾ ಏನು ಫ್ರೈ ಮಾಡೋ ಅಂಥದ್ದು ಏನೂ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಸ್ವಲ್ಪ ಏನು ಹೇಳ್ತೀವಿ ಸ್ವೆಟ್ ಆಗೋ ಅಷ್ಟು ಆದರೆ ಸಾಕು, ವೆಜಿಟೇಬಲ್ಸ್ನ ಅಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಒಂದು 2 ನಿಮಿಷ ಆದಮೇಲೆ ನೆಕ್ಸ್ಟು ನಾವು ಆವಾಗಲೇ ನಾನು ಹೇಳಿದ್ನಲ್ಲ ಸಾಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಂತ, ಆ ಸಾಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ ಸಾಸನ್ನು ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಅದನ್ನು
ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ವಾಟ್ರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಇಲ್ಲಿ ಫಸ್ಟೇ ನಾನು ಯಾವುದೇ ರೀತಿಯಾದಂಥ ವಾಟ್ರನ್ನ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಇಲ್ಲಿ ಏನಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಆ ವಾಟರಲ್ಲಿ ಒಂದು 2 ನಿಮಿಷ ಕುಕ್ ಆಗಬೇಕು ವೆಜಿಟೇಬಲ್ಸು. ಏಕೆಂದರೆ ತುಂಬ ರಾ ಅನಿಸಿದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಒಂದು 2 ನಿಮಿಷ ಕುಕ್ ಆದರೆ ತುಂಬ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ನಾವು ಇಲ್ಲಿ ತುಂಬಾ ಕುಕ್ ಮಾಡೋ ಅಂಥದ್ದೇನಿಲ್ಲ. ಸ್ವಲ್ಪ ಅದು ಕ್ರಂಚಿನೆಸ್ ಬರಬೇಕು. ಬೈಟ್ ಮಾಡಿದಾಗ ವೆಜಿಟೇಬಲ್ಸ್ನ ಕ್ರಂಚಿನೆಸ್ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ 2-3 ನಿಮಿಷ ಬೆಂದರೆ ಸಾಕು. ಆನಂತರ ನಾನು ಇಲ್ಲಿ ಆಗಲೇ ಹೇಳಿದ್ನಲ್ಲ ಮಸಾಲ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು, ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಮಕ್ಳಿಗೆ ಕೊಡೋದಾದರೆ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಆರಿಗೆನೋ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಆರಿಗೆನೋ ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು, ಇಲ್ಲ ಮಿಕ್ಸ್ ಹರ್ಬ್ಸ್ ಕೂಡ ಹಾಕ್ಕೋಬೋದು. ಮಿಕ್ಸ್ ಹರ್ಬ್ಸ್ ಏನು ಅಷ್ಟು ಅನ್ಹೆಲ್ದಿ ಫುಡ್ ಅಂತ ಏನಿಲ್ಲ, ಹೆಲ್ದಿ ಫುಡ್ಡೇನೆ ಮಿಕ್ಸ್ ಹರ್ಬ್ಸು. ಸೊ ನೀವು ಮಿಕ್ಸ್ ಹರ್ಬ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅದು ಯಾವುದನ್ನು ಆ್ಯಡ್ ಮಾಡಿಲ್ಲ. ನಿಮ್ಮ ಆಪ್ಷನಲ್ಲು ಅವೆರಡನ್ನು ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಈಗ ಈ ಮಸಾಲೆ ಎಲ್ಲ 1-2 ನಿಮಿಷ ಅದಕ್ಕೆ ಹಿಡಿಯೋ ಅಷ್ಟು ನಾವು ಇದನ್ನು ಮಾಡಿಕೊಂಡ್ರೆ ಸಾಕು. ಮತ್ತು ಇಲ್ಲಿ ನಾನು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟಿಗೆ. ನೀವು ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾವು ಫ್ರೈಡ್ ರೈಸ್ ಎಲ್ಲ ಮುಗಿದ್ಮೇಲೆ ಬೇಕಿದ್ದರೆ ಒಂದು ಸಲ ಸಾಲ್ಟ್ ನೋಡಿ ಬೇಕಿದ್ದರೆ ಆಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸಲ ಒಟ್ಟಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಎಗ್ ಫ್ರೈಡ್ ರೈಸು. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮಿಂದ ನೀವು ಹೊರಗಡೆ ಯಾವುದೇ ರೀತಿಯಾದಂಥ ಎಗ್ ಫ್ರೈಡ್ ರೈಸ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ, ತುಂಬ ಚೆನ್ನಾಗಿ ಬರುತ್ತೆ. ನಾವೇ ಇಷ್ಟು ಚೆನ್ನಾಗಿ ಮಾಡಬೇಕಾದ್ರೆ ಹೊರಗಡೆ ಹೋಗಿ ತಿನ್ನೋಂಥದ್ದು ಏನಿದೆ, ಅಲ್ಲಿ ಹೇಗೆ ಹೈಜೀನಾಗಿ ಮಾಡಿರ್ತಾರೋ ಇಲ್ವೋ ಅನ್ನೋಂಥದ್ದು ಒಂದು ಡೌಟ್ ಎಲ್ಲ ಇರಲ್ಲ. ಮನೆಯಲ್ಲೇ ಮಾಡ್ಕೋಬೋದು ಆರಾಮ್ಸೆ. ಆವಾಗಲೇ ನಾನು ಮೊಟ್ಟೆಯನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ ನಾನು 1-2 ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋ ಅಷ್ಟೇ ಅದರಲ್ಲೇ ಹೀಟಲ್ಲೇ ಬೆಂದರೆ ಸಾಕಾಗುತ್ತೆ. 1-2 ನಿಮಿಷ ನಾನು ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ವೆಜಿಟೇಬಲ್ಸು ಮತ್ತು ಮೊಟ್ಟೆ ಎಲ್ಲ ಒಂದಕ್ಕೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ್. ಮತ್ತು ನಾನಿಲ್ಲಿ ಬಿಸಿಯಾಗೇ ರೈಸ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಸಲ ಸಾಲ್ಟ್ ಕೂಡ ಟೇಸ್ಟ್ ಮಾಡಿ ನೋಡ್ಕೋತಾ ಇದ್ದೀನಿ ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳಿ. ಈಗ ನಾನು ಅದು ಒಂದು 2 ಅವರ್ಸ್ ಮುಂಚೆ ನಾನು ರೈಸ್ ಮಾಡ್ಕೊಂಡಿರೋದು ಅಷ್ಟೇ. ಎಗ್ ಫ್ರೈಡ್ ರೈಸ್ ಮಾಡಬೇಕಂತ ಅಂದ್ಕೊಂಡಾಗ ನಾನು ರೈಸ್ ಮಾಡಿ ಅದನ್ನು ಹಾರಾಕಿ ನಾನು ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇರೋದು. ನಾನು ಯಾವುದೇ ರೀತಿಯಾದಂಥ ಮಧ್ಯಾಹ್ನದ್ದು ಅಥವಾ ರಾತ್ರಿಯ ರೈಸು ಈ ಥರದ್ದು ಯಾವುದೇ ರೀತಿ ಆ್ಯಡ್ ಮಾಡ್ತಾಯಿಲ್ಲ. ಬಿಸಿಯಾಗಿ ಮಾಡಿರೋಂತಹ ರೈಸನ್ನೇ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಬಿಸಿ ಇದ್ರೂ ಎಗ್ ರೈಸಿಗೆ ಚೆನ್ನಾಗಿರಲ್ಲ ರೈಸು. ಸ್ವಲ್ಪ ನೀವು ಬಿಸಿಯಾಗಿ ಆವಾಗಲೇ ಮಾಡ್ಕೊಂಡಿರೋಂಥ ರೈಸ್ ಆದರೆ 1 ಅವರ್ ಹಾಫ್ ಆನ್ ಅವರ್ ಆದ್ರೂ ನೀವು ಅದನ್ನು ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಆ ನಂತರ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು 2 ನಿಮಿಷ ಅದನ್ನು ಕುಕ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದರೂ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಇಳೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೆಕ್ಸ್ಟು ನಾನಿಲ್ಲಿ ರೈಸನ್ನು ಹಾರಿಸಿ ನಾನು ಇಟ್ಟಿರೋವಂಥದ್ದು. ಅದಕ್ಕೆ ಹಾಗಾಗಿ ನಾನು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಅದನ್ನು ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾನು ರೈಸ್ ಕುಕ್ಕರಲ್ಲಿ ರೈಸ್ ಮಾಡೋದ್ರಿಂದ ಸ್ವಲ್ಪ ಅದು ಬಿಡಿಯಾಗಿ ಆಗುತ್ತೆ. ತುಂಬ ಮುದ್ದೆ ಥರ ರೈಸ್ ಆಗಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅದು ನನಗೆ ಹುಡಿಯಾಗೆ ಬಂದಿದೆ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ರೈಸಿಗೂ ನೀಟಾಗಿ ಅದರದ್ದು ಸಾಸ್ ಎಲ್ಲ ಇರುತ್ತಲ್ಲ ಮಸಾಲ ಅದೆಲ್ಲವನ್ನು ನೀಟಾಗಿ ರೈಸು ಅಬ್ಸರ್ವ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನೀಟಾಗಿ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಾಣಲಿ ಚಿಕ್ಕದಾಯಿತು, ಬಟ್ ಪರವಾಗಿಲ್ಲ, ನನ್ನ ಹತ್ರ ಅಷ್ಟು ದೊಡ್ಡದು ಅದೊಂದು ಬಾಣಲಿ ಇರಲಿಲ್ಲ. ಹಾಗಾಗಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಇಷ್ಟೇ ಮಾಡೋದು ಮನೆಯಲ್ಲಿ. ನನಗೆ ಸಾಕಾಗುತ್ತೆ. ನಾವಿರೋದು ಇಬ್ಬರು, ನಾನು ಹಸ್ಬೆಂಡು, 2 ಮಕ್ಳಿಗೂ ಸಾಕಾಗುತ್ತೆ ಇದು ಆಲ್ಮೋಸ್ಟ್ ಆಲು. ಹಾಗಾಗಿ ನಾನು ಇದರಲ್ಲೇ ಮಾಡೋವಂಥದ್ದು. ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ಮಿಕ್ಸ್ ಮಾಡೋ ಟೈಮಲ್ಲಿ ಉರಿಯನ್ನು ಫುಲ್ಲು ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕೆಳಗಡೆ ತಳ ಸೀಬಾರ್ದು ಅಂತ ಹೇಳಿ ನಮ್ಮದೇ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋವಂಥ ಥರ ನಮ್ಮ ಹತ್ರ ಇರಲ್ಲ, ಪಾತ್ರೆ ಇರಲ್ಲ ಮನೆಯಲ್ಲಿ ಯೂಶ್ವಲಿ. ಸೊ ಹಾಗಾಗಿ ನಾವು ಈ ಮನೆಯಲ್ಲಿ ನಾರ್ಮಲಾಗಿ ಇರುತ್ತೋ ಬಾಣಲಿ ಅದರಲ್ಲೇ ಮಾಡಬೇಕಾಗಿರೋದ್ರಿಂದ ಸೊ ಅದನ್ನು ನಾವು ಟಾಸ್ ಮಾಡೋಕ್ಕಾಗಲ್ಲ ರೈಸ್ನ. ಹಾಗಾಗಿ ಈ ಥರ ನಾವು ಮಾಡ್ಕೋಬೇಕು.
ಈಗ ನೆಕ್ಸ್ಟು ನಾನು ಇದಕ್ಕೆ ಒಂದು ಯೂಶ್ವಲಿ ಮಕ್ಕಳು ಏನಂದರೆ ಎಗ್ ರೈಸ್ ಜೊತೆಗೆ ಆಮ್ಲೆಟ್ ಕೇಳ್ತಾರೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಆಮ್ಲೆಟನ್ನು ಮಾಡ್ಕೋತಾ ಇದ್ದೀನಿ. ಇದು ಚಿಕ್ಕದು ತವ, ಇದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋದು. 99 ರುಪೀಸ್ ಅಂತ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ನಿಮಗೇನಾದರೂ ಬೇಕಿದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಆಮ್ಲೆಟ್ ಮಾಡೋದಕ್ಕೆ ಅಂತಲೇ ಇಟ್ಟಿರೋ ಅಂಥದ್ದು. ಯೂಶ್ವಲಿ ಬೇರೆ ತವಾದಲ್ಲಿ ನಾನು ಮಾಡಲಿಕ್ಕೆ ಹೋಗಲ್ಲ ಎಗ್ದು, ಅದು ಒಂಥರ ಸ್ಮೆಲ್ ಬರುತ್ತೆ ಎಗ್ದು ಅಂತ ಹೇಳಿಬಿಟ್ಟು. ಹಾಗಾಗಿ ಇದಕ್ಕೆ ನಾನು ಇಲ್ಲಿ ಹಾಫ್ ಬಾಯ್ಲ್ ರೀತಿಯಲ್ಲಿ ನಾನು ಎಗ್ಗನ್ನು ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೂ ನಾನು ಮೇಲ್ಗಡೆಯಿಂದ ಸ್ವಲ್ಪ ಉಪ್ಪು ಮತ್ತು ಅದು ಮಸಾಲ ಪೌಡರ್ ಏನಿತ್ತು ಸೇಮ್ ಮಸಾಲ ಪೌಡರನ್ನು ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಎಕ್ಸ್ಟ್ರಾ ಏನೂ ನಾನು ಇದಕ್ಕೆ ಹಾಕಿಲ್ಲ, ಬರೀ ಅಷ್ಟೇ ಹಾಕಿ ಇದನ್ನು ಸರ್ವ್ ಮಾಡ್ಕೋತೀನಿ. ಇದ್ರವರೆಗೂ ನನ್ನ ಚಾನಲಲ್ಲಿ ನಿಮಗೆ ಎಲ್ಲ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಹೊಸ ಹೊಸ ರೆಸಿಪಿಯನ್ನು ಟ್ರೈ ಮಾಡೋಣ. ಇದೇ ರೀತಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮತ್ತು ಕಮೆಂಟ್ಸ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು. ಮತ್ತು ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.